ಇಲ್ಲಿವರೆಗೂ ಬಂದು ಇಲ್ಲಿ ಕಾರ್ ಒಳಗಡೆ ಇಟ್ಬಿಟ್ಟು ಮನೆ ಒಳಗಡೆ ಬಚ್ಚಿಟ್ಕೊಳ್ಳೋದು, ಸೊ ಬೇರೆಯವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ ಸರ್ ಇವ್ರಿಗೆ? ಇಲ್ಲ ಸರ್, ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ನ್ಯೂಸ್ ಮಾಡೋಕ್ಕೆ ಅಂತ ಇರೋದು, ಜನರಿಗೆ ಏನು ನಡೀತಿದೆ ಅಂತ ಅದನ್ನ ತೋರಿಸೋದಕ್ಕಿರೋದು. ನಾವೇನೋ ಸೇವ್ ಮಾಡೋಕ್ಕಾಗಲ್ಲ, ಹೋದ ಜೀವ ಬರಲ್ಲ. ಅದು ಮಾಡೋಕ್ಕಿಂತ ಮೊದಲು ಪ್ರಜ್ಞೆಗಳು ಅವ್ರಿಗೆ ಇರಬೇಕು ಸರ್. ನಾನು ನಿಮ್ಮನ್ನು ದೂರ್ತಾ ಇಲ್ಲ, ಬಟ್ ಅವ್ರಿಗೆ ಕಾಡಾನೆ ದಾಳಿಯಿಂದ ಮಲೆನಾಡು ಭಾಗದಲ್ಲಿ ಅಮಾಯಕ ಜನರ ಜೀವ ಹೋಗ್ತಿದ್ರೆ, ಮತ್ತೊಂದೆಡೆ ಜನರು ಸತ್ರೇನು ಬಿಟ್ರೇನು ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ಅರಣ್ಯಾಧಿಕಾರಿಗಳ ವರ್ತನೆ ಅವರಲ್ಲಿ ಮಾನವೀಯತೆಯೇ ಸತ್ತು ಹೋಗಿದ್ಯಾ ಅನ್ನೋ ಅನುಮಾನ ಹುಟ್ಟಿಸಿದೆ. ನಿನ್ನೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಆಗಿದ್ದು ಕೂಡ ಅದೇನೆ. ಹೌದು, ಚಿಕ್ಕಮಗಳೂರು ತಾಲೂಕಿನ ಕಂಚಿನಕಲ್ಲು ದುರ್ಗದಲ್ಲಿ ಕಿನ್ನಿ ಎಂಬ ಕೂಲಿ ಕಾರ್ಮಿಕ ಕಾಡಾನೆ ದಾಳಿಗೆ ಸಿಲುಕಿ ಸಾವನ್ನಪ್ಪಿದ್ರು. ಕಾಡಾನೆಗೆ ಹಿರಿಯ ಜೀವ ಬಲಿಯಾಗಿದ್ರಿಂದ ಕುಟುಂಬಸ್ಥರು, ಸಂಬಂಧಿಕರು, ಸ್ಥಳೀಯರು ಮಮ್ಮಲ ಮರಗ್ತಿದ್ರೆ, ಇತ್ತ ಅರಣ್ಯಾಧಿಕಾರಿಗಳ ಒಂದು ಟೀಮ್ ಪಾರ್ಟಿಯ ಓಡಾಟದಲ್ಲಿ ಬ್ಯುಸಿಯಾಗಿತ್ತು. ಒಂದಷ್ಟು ಅರಣ್ಯಾಧಿಕಾರಿಗಳು ಹೀಗಾಗ್ಬಿಡ್ತಲ್ಲ, ಒಬ್ಬ ಅಮಾಯಕನ ಜೀವ ಹೋಗ್ಬಿಡ್ತಲ್ಲ ಅಂತ ಬೇಸರ ಮಾಡಿಕೊಂಡಿದ್ರೆ, ಮತ್ತೊಂದು ಟೀಮ್ ಮೂಡಿಗೆರೆ ಆರ್ಎಫ್ಒ ಮೋಹನ್ ವರ್ಗಾವಣೆ ಆಗಿದ್ರಿಂದ ಕೊಟ್ಟಿಗೆಹಾರ ಸಮೀಪದ ಮಲೆಯ ಮಾರುತದಲ್ಲಿ ರಾತ್ರಿ ಜಾಮ್ ಜೂಮ್ ಅಂತ ಪಾರ್ಟಿ ಮಾಡಲು ಸೂರ್ಯ ಮುಳುಗೋದನ್ನೇ ಕಾಯ್ತಿತ್ತು. ಇತ್ತ ಕಂಚಿನಕಲ್ಲು ದುರ್ಗದಲ್ಲಿ ಕಿನ್ನಿಯ ದಫನ್ ಇನ್ನೂ ಆಗಿರಲಿಲ್ಲ. ಅಷ್ಟರಲ್ಲೇ ಮೋಹನ್ ನೇತೃತ್ವದ 20ಕ್ಕೂ ಅಧಿಕ ಮಂದಿಯ ತಂಡ ಮಲೆಯ ಮಾರುತ ಗೆಸ್ಟ್ ಹೌಸ್ ಸೇರಿಕೊಂಡಾಗಿತ್ತು. ಈ ವಿಚಾರವನ್ನ ಅರಿತ ಪಬ್ಲಿಕ್ ಇಂಪ್ಯಾಕ್ಟ್ ಮೃತನ ಮನೆಗೆ ಪರಿಹಾರದ ಚೆಕ್ ನೀಡಲು ಆಗಮಿಸಿದ ಸಿಸಿಎಫ್ ಉಪೇಂದ್ರ ಕುಮಾರ್ರನ್ನ ಖಾರವಾಗಿಯೇ ಪ್ರಶ್ನಿಸಿತ್ತು. ಪಾಪ, ಅವರಿಗೆ ಈ ಪಾರ್ಟಿಯ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಅರಣ್ಯ ಇಲಾಖೆಯ ಕ್ಯಾಪ್ಟನ್ ಅವರೇ ಆಗಿರೋದ್ರಿಂದ ನಾವು ಅವರನ್ನೇ ಪ್ರಶ್ನೆ ಮಾಡಲೇಬೇಕಾಯಿತು. ಸರ್, ಈ ರೀತಿ ಮೃತದೇಹವನ್ನ ಇಟ್ಕೊಂಡು ಈ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಿದ್ರೆ ನಿಮ್ಮ ಅಧಿಕಾರಿಗಳು ಮೋಜು ಮಸ್ತಿಯಲ್ಲಿ ತೊಡಗ್ತಿದ್ದಾರೆ ಅಂದ್ರೆ ಏನರ್ಥ ಸರ್? ಇವರು ನಿಜವಾಗಿಯೂ ಜನಸಾಮಾನ್ಯರಿಗೆ ಸ್ಪಂದಿಸ್ತಾರೆ ಅಂತ ನೀವು ಭಾವಿಸ್ತೀರಾ? ಕಾಡಾನೆ ದಾಳಿಗೆ ಸಿಲುಕಿದ ವ್ಯಕ್ತಿಯ ಅಂತ್ಯ ಸಂಸ್ಕಾರ ಇನ್ನೂ ನಡೆದಿಲ್ಲ. ಅಷ್ಟರಲ್ಲಿಯೇ ಅರಣ್ಯಾಧಿಕಾರಿಗಳು ಒಂದು ಟೀಮ್ ಅಲ್ಲಿ ಪಾರ್ಟಿ ಮಾಡ್ತಿರೋದು ಸರಿನಾ ಅಂತ ಪ್ರಶ್ನಿಸಿದಾಗ, ಧುತ್ತನೆ ಎದುರಾದ ಪ್ರಶ್ನೆಗಳಿಂದ ತನಗೆ ಎದುರಾದ ಮುಜುಗರವನ್ನ ಲೆಕ್ಕಿಸದೆ ಖಂಡಿತ ಈ ಬಗ್ಗೆ ವಿಚಾರಿಸಿ ಕ್ರಮ ಜರುಗಿಸ್ತೀನಿ ಅಂದ್ರು. ಸರ್, ಈ ಇಚ್ಛಾಶಕ್ತಿ ಅಂತಾರೆ ಗೊತ್ತಾ ಸರ್, ಅದು ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಇತ್ತೀಚೆಗೆ ಪಾರ್ಟಿಗಳು ಜಾಸ್ತಿ ಆಗ್ತಿದೆ. ಇವತ್ತು ಕೂಡ ನಿಮ್ಮ ಮೂಡಿಗೆರೆ ಮೋಹನ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಲಾಸ್ಟ್ ಮಲೆ ಮಾರ್ಗದಲ್ಲಿ ಪಾರ್ಟಿ ನಡೀತಿದೆ. ಇವತ್ತು ಇಲ್ಲಿ ಹೆಣೆ ಇಟ್ಕೊಂಡು ಇವರು ಈ ರೀತಿ ಕಣ್ಣೀರು ಹಾಕ್ತಿದ್ದಾರೆ. ಸೊ ನಿಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳೆಲ್ಲ ಅಲ್ಲಿ ಪಾರ್ಟಿ ಮಾಡ್ತಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತಿದ್ದಾರೆ? ಐ ಥಿಂಕ್ ಈಗ ಈ ವಿಷಯ ಬಗ್ಗೆ ನಾವು ಮಾತಾಡೋದು ಸೂಕ್ತ ಅಲ್ಲ. ಅಲ್ಲ ಸೂಕ್ತ ಅಲ್ಲ ಅಂತಲ್ಲ, ಜನ ಯಾಕೆ ಇವತ್ತು ಕಣ್ಣೀರು ಹಾಕ್ತಾರೆ, ಇಷ್ಟೆಲ್ಲ ಇದಾಗ್ತಿದೆ ಅನ್ನೋಕ್ಕೆ. ಸೊ ಫೈನಾನ್ಸ್ ಮ್ಯಾಟ್ರ್ ಸೆಕೆಂಡ್ರಿ ಸರ್. ಈಗ ಅದು ಆಗೋಂಥದ್ದನ್ನ ಅನಾಹುತನ ಯಾರೂ ತಡೆಯೋಕ್ಕಾಗಲ್ಲ. ಆದರೂ ಕೂಡ ಇವತ್ತು ಈ ರೀತಿ ಅಂತ ಇಲ್ಲಿ ಕಣ್ಣೀರು ಹಾಕ್ತಿ ಹೆಣ ಇಟ್ಕೊಂಡು ಕಣ್ಣೀರು ಹಾಕ್ತಿರೋಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದಷ್ಟು ಜನ ಎಲ್ಲ ಮಲೆ ಮಾರ್ಗದಲ್ಲಿ ಪಾರ್ಟಿ ಆಗ್ತಿದೆ ಅಂತ ಹೇಳಿದರೆ, ಸೊ ಇದು ಬೇಕಿತ್ತ ಅನ್ನುವಂಥದ್ದು. ಇಲ್ಲ ಅಂತ ಇದ್ದರೆ ಅದು ಬೇಕಾಗಿರಲಿಲ್ಲ. ಆದರೂ ಕೂಡ ಅದರ ಬಗ್ಗೆ ಕ್ರಮ ತಗೊಳ್ತೀವಿ. ಬಟ್ ಇಲ್ಲಿ ಈ ಸರ್ವಿಸ್ನಲ್ಲಿ ನಾವು ಅದ್ರ ಬಗ್ಗೆ ನನ್ನ ಪ್ರಕಾರ ತಾವು ಹೇಳೋದು ಸೂಕ್ತ ಅಲ್ಲ ಸರ್. ಅಧಿಕಾರಿಗಳು ಆ ರೀತಿ ಮಾಡೋದು ಸೂಕ್ತ ಅಲ್ಲ, ನಾವು ಕೇಳೋದಲ್ಲ. ಅಧಿಕಾರಿಗಳು ಆ ರೀತಿ ಮಾಡುವಂಥದ್ದು ಸೂಕ್ತ ಅಲ್ಲ. ಅದೇ ನಾನು ಹೇಳ್ತಾ ಇದ್ದೀನಿ, ಅವರು ಆ ರೀತಿ ಮಾಡ್ತಾ ಇದ್ರೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ಜರುಗಿಸ್ತೀವಿ. ಓಕೆ, ಈ ಕ್ಷಣದಲ್ಲಿ ಚೆಕ್ ಮಾಡಿಕೊಳ್ಳಿ ಸರ್. ನಿಮ್ಮ ಎಲ್ಲ ಒಂದು ತಂಡ ಏನಿದೆ ಎಲ್ಲ ಕೂಡ ಮಲೆ ಮಾರ್ಗದಲ್ಲಿ ಮಾಡಬಾರ್ದು ಅಂತಲ್ಲ, ಎಲ್ಲ ಕೂಡ ಕೆಲವೊಂದು ಸೆಲೆಬ್ರೇಷನ್ ಬೇಕಾಗುತ್ತೆ. ಆದರೆ ಇಂಥ ಒಂದು ಸಂದರ್ಭದಲ್ಲೂ ಅವಶ್ಯಕತೆ ಇತ್ತ ಅನ್ನುವಂಥದ್ದು ನೀವು ವರ್ಕ್ ಹಂಗೆ ಆಗ್ತಾ ಇದ್ದರೆ ಖಂಡಿತ ಅದರದ್ದು ಅವಕಾಶ ಇಲ್ಲ, ಮಾಡಬಾರ್ದಾಗಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅಂತ ಆಗ್ತಾ ಇದ್ದರೆ ನಾವು ಅದ್ರ ಬಗ್ಗೆ ಕ್ರಮ ಆಗ್ತಾ ಇದೆ ಸರ್, ಚೆಕ್ ಮಾಡ್ಕೊಳ್ಳಿ ಆಯ್ತಾ. ತಾವು ಗಮನಕ್ಕೆ ತಂದಿದ್ದೀರಾ? ಯಾಕೆಂದರೆ ನನಗೆ ಈಗ ಬೆಳಿಗ್ಗೆಯಿಂದ ನಾವು ಇದರಲ್ಲಿಯೇ ಬೆಳೆಸ್ತಿದ್ದೀವಿ.
ಬೇರೆ ಯಾವುದು ನಾವು ನಿಮ್ಮ ಮಾಡಿ ಶ್ರಮವನ್ನ ನಾವು ನಿಜವಾಗ್ಲೂ ಸರ್ ಈ ಒಂದು ಸ್ಥಳಕ್ಕೆ ಬಂದು ಸ್ಪಂದಿಸ್ತಾ ಇದ್ದೀರಿ. ಸೊ ಈ ಒಂದು ಮನಸ್ಥಿತಿ ಎಲ್ಲರಿಗೂ ಕೂಡ ಇರಬೇಕು. ಅವಾಗ ಕೂಡ ಈಗ ಒಂದು ಅರಣ್ಯ ಇಲಾಖೆಯ ಮೇಲೆ ಯಾರಿಗೂ ಕೂಡ ಬೊಟ್ಟು ಮಾಡೋಕ್ಕೆ ಬರಲ್ಲ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಹಿಂಗೆ ಕಷ್ಟದಲ್ಲಿ ಇದ್ದಾಗಲೂ ಕೂಡ ಈ ರೀತಿ ಸೆಲೆಬ್ರೇಷನ್ಗಳು ಆಗ್ತಿದ್ದಾವೆ ಅಂತ ಹೇಳಿದ್ರೆ ಇದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯನ್ನ ಎಲ್ಲರೂ ಕೂಡ ಅನುಮಾನದಿಂದ ನೋಡುವಂತ ಆಗುತ್ತೆ. ಅದಕ್ಕೆ ಹೇಳ್ತಿರೋದು. ಇಲ್ಲ ತಾವು ಒಬ್ಬ ತಪ್ಪು ಮಾಡಿದರೆ ಎಲ್ಲರ ಬಗ್ಗೆ ಮಾತಾಡಬಾರ್ದು. ಒಬ್ಬ ಮಾತ್ರ ನೋಡಿ, ಇಲ್ಲಿ ಸುಮಾರು ಮಂದಿ ನಮ್ಮ ಜೊತೆ ಬಂದಿದ್ದಾರೆ. ಒಬ್ಬ ತಪ್ಪು ಮಾಡಿದರೆ ಎಲ್ಲರಿಗೂ ಕೆಟ್ಟ ಹೆಸರು ಬಂದ್ಬಿಡ್ತೇವೆ. ತಾವು ಕರೆಕ್ಟ್ ಹೇಳ್ತಾ ಇದ್ದೀವಿ. ಬಟ್ ಆದರೂ ಕೂಡ ನಾನು ಹೇಳಿದೆ, ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ರಾತ್ರೋರಾತ್ರಿ ಮನೆಯ ಮಾರುತ ತಲುಪಿತು ಪಬ್ಲಿಕ್ ಇಂಪ್ಯಾಕ್ಟ್ ಟೀಮ್. ಕಳ್ಳರ ಹಾಗೆ ಓಡಿದ್ರು ಪಾರ್ಟಿ ಮಾಡ್ತಿದ್ದ ಅರಣ್ಯ ಅಧಿಕಾರಿಗಳು. ಹೀಗೆ ಕಾಡಾನೆ ದಾಳಿಗೆ ಬಲಿಯಾಗಿ ಸಾವನ್ನಪ್ಪಿದ್ದ ಕಿನ್ನಿಯವರ ಅಂತ್ಯ ಸಂಸ್ಕಾರ ನಡೆಯೋದು ನಿನ್ನೆ ರಾತ್ರಿ 9 ಗಂಟೆ ಆಗಿತ್ತು. ಆ ಸಂತ್ರಸ್ತ ಕುಟುಂಬದ ನೋವನ್ನ ಆಲಿಸಿದ ಪಬ್ಲಿಕ್ ಇಂಪ್ಯಾಕ್ಟ್ ತಂಡ ಮತ್ತೆ ಮಿಂಚಿನ ವೇಗದಲ್ಲಿ ಪ್ರಯಾಣ ಬೆಳೆಸಿದ್ದು ಕೊಟ್ಟಿಗೆಹಾರ ಸಮೀಪದ ಚಾರ್ಮಾಡಿ ಘಾಟ್ನ ಎಂಟ್ರಿಯಲ್ಲಿರೋ ಮಲೆಯ ಮಾರುತ ಗೆಸ್ಟ್ ಹೌಸ್ಗೆ. ಕಾಡು ಮಾಂಸದ ಜೊತೆಗೆ ಎಣ್ಣೆ ಪಾರ್ಟಿ ನಡೀತಿದೆ ಅನ್ನೋ ಖಚಿತ ಮಾಹಿತಿ ಸಿಕ್ಕಾಗ ನಾವು ಪ್ರಾಣದ ಹಂಗನ್ನ ತೊರೆದು ಅಲ್ಲಿಗೆ ರೀಚ್ ಆದ್ವಿ. ಅಷ್ಟೊತ್ತಿಗಾಗಲೇ ಕೆಲ ಕರೆಗಳು ಅಲ್ಲಿ ಪಾರ್ಟಿಗೆ ರೆಡಿಯಾಗ್ತಿದ್ದ ಅಧಿಕಾರಿಗಳಿಗೆ ಹೋಗಿತ್ತು. ಆದ್ರೂ ನಮ್ಮ ಟೀಮ್ ರಾತ್ರಿ 10 ಗಂಟೆ ವೇಳೆಗೆ ಎಂಟ್ರಿ ಕೊಟ್ಟಾಗ ಎಲ್ರೂ ಎದ್ನೋ ಬಿದ್ನೋ ಅಂತ ಅಲ್ಲಿಂದ ಅಕ್ಷರಶಃ ಕಳ್ಳರ ರೀತಿ ಓಡೋ ಹಾಗೆ ಮಲೆಯ ಮಾರುತ ಪ್ರವಾಸಿ ಮಂದಿರದಿಂದ ಓಡಿ ಎಸ್ಕೇಪ್ ಆದ್ರು. ಕೊನೆಗೆ ಈ ವಿಚಾರವನ್ನ ಸಿಸಿಎಫ್ ಡಿಎಫ್ಒ ಗಮನಕ್ಕೂ ತರಲಾಯಿತು. ಮೇಡಮ್ ಅವರ ಫೋನ್ ತೆಗಿತಾ ಇಲ್ಲ ಅವರು. ಓಕೆ, ಆಯ್ತು, ಇದನ್ನ ದಯವಿಟ್ಟು ಸ್ವಲ್ಪ ಬಿಡಿ, ನಾವು ಮುಂದಕ್ಕೆ ಅಲ್ಲ ಸರ್, ನಾಳೆ ಆಪದನೆ ಅಂತ ಇದು ಮಾಡ್ತಾರೆ. ಜಸ್ಟ್ ನಮಿಗೂ ಒಂದು ಇದು ಬೇಕಲ್ವಾ, ಅಟ್ಲೀಸ್ಟ್ ನಾಳೆ ಮತ್ತೆ ರಿಪೀಟ್ ಆದಾಗ ನಮಗೇನಾದರೂ ಬೇಕಲ್ವಾ ಮಾತಾಡೋದಕ್ಕೆ, ರೈಟ್ಸ್ ಇರಬೇಕಲ್ವಾ ಅಟ್ಲೀಸ್ಟ್. ಇವರು ರಿಪೀಟ್ ಮಾಡೋರಲ್ಲ ಅಂತ ಹೇಳೋದಕ್ಕಾಗಲ್ಲ. ಮೊನ್ನೆ ತಾನೇ ಒಂದು ಇಶ್ಯೂ ಆಗಿತ್ತು, ನಿಮಗೆ ನೆನಪಿರ್ಬೋದು, ಇಲ್ಲಿ ಫಾರೆಸ್ಟ್ ಆಫೀಸಲ್ಲಿ ಅದೇನೋ ಕಿತ್ತಾಡ್ಕೊಂಡಿದ್ದಾರೆ ಅಂತ ಅಲ್ವಾ. ಸೊ ಅವಾಗಲೇ ಎಚ್ಚೆತ್ಕೊಂಡಿಲ್ಲ ಇವರು. ಜಾರಿ ಮಾಡಿದ್ದೀವಿ. ಇವ್ರು ಮತ್ತು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹೇಗೆ ಸರ್? ಅಲ್ಲಿ ಮಾಡ್ತಿದ್ದಾರೆ, ಅಲ್ಲೇ ಅವ್ರು ಕೇಳ್ಕೊಬೋದಾಗಿತ್ತಲ್ಲ. ಇಲ್ಲಿವರೆಗೂ ಬಂದು ಇಲ್ಲಿ ಕಾರ್ ಒಳಗಡೆ ಇಟ್ಬಿಟ್ಟು ಮನೆ ಒಳಗಡೆ ಬಚ್ಚಿಟ್ಕೊಳ್ಳೋದು. ಸೊ ಬೇರೆಯವ್ರ ಪ್ರಾಣಕ್ಕೆ ಬೆಲೆ ಇಲ್ವಾ ಸರ್ ಇವ್ರಿಗೆ? ಇಲ್ಲ ಸರ್, ನಾವು ಹಾಗೆಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ನ್ಯೂಸ್ ಮಾಡೋಕ್ಕೆ ಅಂತ ಇರೋದು ಜನರಿಗೆ ಏನು ನಡೀತಿದೆ ಅಂತ ಅದನ್ನ ತೋರಿಸೋದಕ್ಕಿರೋದು. ನಾವೇನೋ ಸೇವ್ ಮಾಡೋಕ್ಕಾಗಲ್ಲ, ಹೋದ ಜೀವ ಬರಲ್ಲ. ಅದು ಮಾಡೋಕ್ಕಿಂತ ಮೊದಲು ಪ್ರಜ್ಞೆಗಳು ಅವ್ರಿಗೆ ಇರಬೇಕು ಸರ್. ನಾನು ನಿಮ್ಮನ್ನು ದೂರ್ತಾ ಇಲ್ಲ, ಬಟ್ ಅವ್ರಿಗೆ ಇರಬೇಕಲ್ವಾ. ಎಲ್ಲ ಕಡೆ ಎಲ್ಲರನ್ನೂ ಮಾನಿಟರ್ ಮಾಡೋಕ್ಕಾಗಲ್ಲ. ಅವರು ಮನುಷ್ಯರು ಅಲ್ವಾ ಸರ್, ಅವರಿಗೂ ಮಾನವೀಯತೆ ಅನ್ನೋದು ಇರುತ್ತಲ್ವಾ, ಬೇಕಲ್ವಾ ಅದು. ಈ ದಿನ ಬೇಕಿತ್ತಾ ಸರ್ ಅವರಿಗೆ? ನ್ಯೂಸ್ ಬೆಳಿಗ್ಗೆನೇ ಬಂದಿಲ್ವಾ? ಮಧ್ಯಾಹ್ನನೇ ಬಂದಿಲ್ವಾ ಸರ್ ನ್ಯೂಸು? ಯಾವಾಗ ಬಂದಿದೆ ಹೇಳಿ ಈ ಥರ ಆಗಿದೆ ಅಂತ? ಮಾರ್ನಿಂಗೇ ಬಂದಿದೆ ಅಲ್ವಾ ಸರ್ ನ್ಯೂಸು? ಗೊತ್ತಿದೆ ತಾನೇ. ಮಾರ್ನಿಂಗ್ ನ್ಯೂಸ್ ಬಂದಿದೆ, ನೈಟ್ ಪಾರ್ಟಿ ಮಾಡ್ತಾರೆ ಅಂದರೆ, ಒಂದು ಆನೆಯಿಂದ ಸತ್ತೋಯ್ತು ಅಂದರೆ ನೀವು ಅರಣ್ಯ ಇಲಾಖೆ ಇರೋದೇ ಅದಕ್ಕೋಸ್ಕರ. ನಿಮ್ಮ ಮನೇಲೆ ಒಂದು ಸಾವು ನಡೆದ ಹಾಗೆ, ಅಂಥದ್ರಲ್ಲಿ ಆ ಸಾವನ್ನ ಸಂಭ್ರಮ ಪಡ್ತಾರೆ ಅಂದರೆ ಏನು ಸರ್ ಇದು? ನೀವು ಬಿಡಿ ಅಂತ ಹೇಳ್ತೀರಲ್ಲ ಸರ್, ನೀವು ಹೇಗೆ ಸರ್ ಅದನ್ನ ಬಿಡಿ ಅಂತ ಹೇಳ್ತೀರಾ? ಬಿಟ್ಬಿಡಿ ಅಂತ ಹೇಳ್ತೀರಲ್ಲ ಸರ್, ತಪ್ಪಲ್ವಾ ಸರ್ ಬಿಡಿ ಅಂತ ಹೇಳೋದು? ಅವ್ರಿಗೆ ಪಾಠ ಕಲಿಸ್ಬೇಕಲ್ವಾ ಸರ್, ಗೊತ್ತಾಗ್ಬೇಕಲ್ವಾ ಸರ್? ನೋಟಿಸಿಂದ ಏನೂ ಆಗಲ್ಲ ಸರ್. ಇವ್ರ ಮುಖಗಳು ಜನರಿಗೆ ಗೊತ್ತಾಗಬೇಕು. 4 ಜನಕ್ಕೆ ಗೊತ್ತಾದಾಗ ಮಾತ್ರ ಇಂಥದ್ದು ಇದಾಗೋದು ಸರ್. ಹೊರಗೆ ಬರೋ ಒಂದು ಇದು ಇಲ್ಲ ಸರ್ ಅವ್ರಿಗೆ. ಬಾಗ್ಲು ಹಾಕೊಂಡಿದ್ದಾರೆ ಅಥವಾ ಇದು ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ಇವ್ರು ಏನ್ ಬೇಕಿರೋ ಮಾಡ್ತಾರೆ ಸರ್. ಇವ್ರೇನ್ ಕಳ್ಳರ ತರ ಇರೋಂಥ ಅವಶ್ಯಕತೆ ಇದೆಯಾ? ಅಧಿಕಾರಿಗಳು ಸರ್ ನೀವುಗಳು. ಅಷ್ಟರಲ್ಲಾಗಲೇ ಎಲ್ಲ ವಿಚಾರವನ್ನ ಸಂಗ್ರಹಿಸಿದ್ದ ಅಧಿಕಾರಿಗಳು ತಮ್ಮ ಕೆಳ ಹಂತದ ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಬೇಸರ ಪಟ್ಟುಕೊಂಡ್ರು. ಇದನ್ನ ಇಲ್ಲಿಗೆ ಕೈಬಿಡಿ, ಮುಂದೆ ತೆಗೆದುಕೊಂಡು ಹೋಗ್ಬೇಡಿ ಅಂತಾನೂ ಕೇಳಿಕೊಂಡ್ರು. ಕೊಟ್ಟಿಗೆಹಾರದ ಮಲೆಯ ಮಾರುತ ಗೆಸ್ಟ್ ಹೌಸ್ನಿಂದ ಓಡಿ ಬಂದ ಅಧಿಕಾರಿಗಳು ಹೋಗ್ಲಿ ಸುಮ್ನಾದ್ರ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಮಲೆಯ ಮಾರುತದಿಂದ ಪಾರ್ಟಿ ಲೊಕೇಶನ್ ಮೂಡಿಗೆರೆಯ ರೇಂಜರ್ ಮೋಹನ್ ಮನೆಗೆ. ಮೋಜು ಮಸ್ತಿ ಮಾಡ್ತಿದ್ದ ಅರಣ್ಯ ಅಧಿಕಾರಿಗಳನ್ನ ಅಲ್ಲಿಗೂ ಬೆನ್ನತ್ತಿ ಹೋಯ್ತು ಪಬ್ಲಿಕ್ ಇಂಪ್ಯಾಕ್ಟ್ ತಂಡ. ಯಾವಾಗ ನಮ್ಮ ತಂಡ ಅಲ್ಲಿಗೂ ಹೋಯ್ತೋ ಒಂದಷ್ಟು ಅಧಿಕಾರಿಗಳು ಅಲ್ಲಿಂದಲೂ ಕಾರಲ್ಲಿ ಜೂಟಾದ್ರು. ಮತ್ತೊಂದಷ್ಟು ಅಧಿಕಾರಿಗಳು ಆರ್ಎಫ್ಒ ಮೋಹನ್ ಮನೆಯಲ್ಲಿ ಲೈಟ್ ಆಫ್ ಮಾಡಿಕೊಂಡು ಕುಳಿತರು.
ಮಲೆಯ ಮಾರುತ ಗೆಸ್ಟ್ ಹೌಸ್ನಲ್ಲಿ ಮಾಡಿಸಿದ್ದ ಮಾಂಸದಡಿಗೆ, ಎಣ್ಣೆ ಎಲ್ಲವೂ ಆರ್ಎಫ್ಒ ಮೋಹನ್ ಮನೆಗೆ ಸೇರಿತು. ಮತ್ತೊಂದಷ್ಟನ್ನ ಕಾರಿಂದ ಮನೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ನಾವು ಹೋಗಿದ್ರಿಂದ ಒಂದಷ್ಟು ಮಾಂಸದಡಿಗೆ ಕಾರಲ್ಲೇ ಉಳಿಯಿತು. ಅದಕ್ಕೆ ಟಾರ್ಪೆಲ್ ಮುಚ್ಚಿ ಮನೆ ಸೇರಿಕೊಂಡ ಅಧಿಕಾರಿಗಳನ್ನ ನಾವು ಜಪ್ಪಯ್ಯ ಅಂದ್ರೂ ಬಿಡ್ಲಿಲ್ಲ. ಅನೇಕ ಬಾರಿ ಕಾಲ್ ಮಾಡಿದ್ರೂ ಮನೆ ಸೇರಿಕೊಂಡವರು ಹೊರಗೆ ಬರಲೇ ಇಲ್ಲ. ಆದ್ರೂ ಬೆಂಬಿಡದ ನೀವು ಹೊರಗೆ ಬರಲಿಲ್ಲ ಅಂದ್ರೆ ಇಡೀ ಮೂಡಿಗೆರೆಯ ಜನತೆಗೆ ಸುದ್ದಿ ಮುಟ್ಟಿಸ್ತೀವಿ, ಮತ್ತೆ ಆಗೋ ಅನಾಹುತಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಅಂದ್ವಿ. ಆಗ ನೋಡಿ ಆರ್ಎಫ್ಒ ಮೋಹನ್ ಹಾಗೂ ಒಂದಷ್ಟು ಸಿಬ್ಬಂದಿಗಳು ಕಾರು ಬಳಿ ಬಂದು ಕಥೆ ಹೇಳತೊಡಗಿದ್ರು. ಅಲ್ಲ ರೀ, ಕಾಡಾನೆ ದಾಳಿಗೆ ಅಮಾಯಕ ಜೀವ ಇಂದು ಬಲಿಯಾಗಿದೆ. ಈ ಹೊತ್ತಲ್ಲಿ ನಿಮ್ಗೆ ಪಾರ್ಟಿ ಬೇಕಾ ಅಂತ ಕೇಳಿದ್ರೆ ಅದೇನೋ ಹೇಳ್ತಾರಲ್ಲ, ಜಟ್ಟಿ ಮಣ್ಣಿಗೆ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ರೀತಿ. ಮೊದಲು ನಮ್ದಲ್ಲ ಕಾರು ಅಂದವರು ಮೆಲ್ಲಗೆ ಬಂದು ಕಾರಿನಲ್ಲಿ ಉಳಿದಿದ್ದ ಮಾಂಸದಡಿಗೆಯನ್ನ ತೋರಿಸಿದ್ರು. ಹೀಗೆ ಎಲ್ಲವನ್ನೂ ಕನ್ಫರ್ಮ್ ಮಾಡಿಕೊಳ್ಳುವ ವೇಳೆಗೆ ಮಧ್ಯರಾತ್ರಿ 12 ಗಂಟೆ ಆಗಿತ್ತು. ಆ ಬಳಿಕವೇ ಮೂಡಿಗೆರೆಯಿಂದ ನಮ್ಮ ತಂಡ ಮನೆ ಕಡೆ ಪ್ರಯಾಣ ಬೆಳೆಸಿದ್ದು. ಅಂದ್ಹಾಗೆ ಅರಣ್ಯ ಅಧಿಕಾರಿಗಳು ಪಾರ್ಟಿ ಮಾಡಬಾರ್ದು, ಎಂಜಾಯ್ ಮಾಡಬಾರ್ದು ಅಂತೇನಿಲ್ಲ, ತಪ್ಪು ಅಂತಾನೂ ಅಲ್ಲ. ಆದರೆ ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಅನ್ನೋದು ಮುಖ್ಯವಾಗಿರುತ್ತೆ. ಕಾಮನ್ ಸೆನ್ಸ್ ಇರಬೇಕು. ಕಾಡಾನೆ ದಾಳಿಗೆ ಒಂದು ಜೀವ ಬಲಿಯಾದ್ರೂ ಅದ್ಯಾವುದರ ಗೊಡವೆ ಇಲ್ಲದಂತೆ ಇವರೆಲ್ಲ ಈ ರೀತಿ ಪಾರ್ಟಿ ಮೋಜು ಮಸ್ತಿ ಮಾಡ್ತಾರಂದ್ರೆ ಇಂತಹ ಸಮಯದಲ್ಲೇ ಜನರ ಕಷ್ಟಕ್ಕೆ ಆಗದವರು ಬೇರೆ ಸಮಯದಲ್ಲಿ ನಿಜಕ್ಕೂ ಇವರು ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸ್ತಾರಾ ಅನ್ನೋದು ಅದೇ ಜನಸಾಮಾನ್ಯರನ್ನ ಕಾಡುವ ಪ್ರಶ್ನೆ. ಹೀಗಾಗಿಯೇ ಸರ್ಕಾರ ಕಾಡಾನೆ ಹಾವಳಿ ನಿಯಂತ್ರಿಸಲು ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ರೂ ಅದು ತಳಮಟ್ಟದಲ್ಲಿ ಯಾಕೆ ಅನುಷ್ಠಾನವಾಗಲ್ಲ ಅನ್ನೋದಕ್ಕೆ ಇಂತಹ ಕೆಲ ಅಧಿಕಾರಿಗಳ ಆಟಾಟೋಪಗಳೇ ಕಾರಣ. ಒಟ್ಟಿನಲ್ಲಿ ಇಲ್ಲಿ ನಾವು ಏನೋ ಸಾಧಿಸಿಬಿಟ್ಟಿದ್ದೀವಿ, ಕೆಲ ಅರಣ್ಯ ಅಧಿಕಾರಿಗಳು ಅವರ ಪಟಾಲಂನ ಬಣ್ಣ ಬಯಲು ಮಾಡಿದ್ದೀವಿ ಅನ್ನೋ ಹಮ್ಮು ಬಿಮ್ಮು ನಮಗಿಲ್ಲ. ಆದರೆ ಒಂದು ಜನಪರ ಮಾಧ್ಯಮವಾಗಿ ಹೇಗೆ ಸಮಾಜದಲ್ಲಿ ಕರ್ತವ್ಯ ನಿರ್ವಹಿಸಬೇಕು ಅನ್ನೋ ಕೆಲಸವನ್ನ ಮಾತ್ರ ನಾವು ಮಾಡಿದ್ದೇವೆ. ಹಾಗಾಗಿಯೇ ಯಾವ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಮ್ಮ ಜವಾಬ್ದಾರಿಯನ್ನ ನಾವು ನಿಭಾಯಿಸಿದ್ದೇವೆ ಅಷ್ಟೇ. ಒಟ್ಟಿನಲ್ಲಿ ಜನಸಾಮಾನ್ಯರು ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರೂ ಕೇಸು ಜೈಲು ಅಂತ ಹೆದರಿಸುವ ಈ ರೀತಿಯ ಅಧಿಕಾರಿಗಳು ಮಾತ್ರ ನಾವು ಆಡಿದ್ದೇ ಆಟ, ನಮ್ದೇ ಕಾನೂನು ಅಂತ ಉದ್ದಟತನ ಮೆರೆಯುತ್ತಿರೋದು ನಿಜಕ್ಕೂ ವಿಪರ್ಯಾಸವೇ ಸರಿ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತಾ, ಇಲ್ಲ ಜನರೇ ಉತ್ತರ ಕೊಡ್ತಾರಾ? ಕಾದು ನೋಡೋಣ. ಟೀಮ್ ಪಬ್ಲಿಕ್ ಇಂಪ್ಯಾಕ್ಟ್. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.